ನಮ್ಮ ಇಲ್ಲಿ ನಾವು ಸಿಂದಗಿ ಮತ್ತು ಆರ್ಮೇಲ್ ತಾಲೂಕಿನಲ್ಲಿ ಬರ್ತಕ್ಕಂಥ ಬಿತ್ತನೆ ಅವರೇ ಮಾಹಿತಿ ಕೊಟ್ಟಿದ್ದೀವಿ. ತೊಗರಿ ಸಿಂದಗಿಯಲ್ಲಿ 16,300 ಹೆಕ್ಟರ್, ಆಲ್ಮೇಲದಲ್ಲಿ 6,065 ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ. ಹತ್ತಿ 30,500 ಹೆಕ್ಟರ್ ಸಿಂದಗಿಯಲ್ಲಿ, ಆಲ್ಮೇಲದಲ್ಲಿ 25,000 ಹೆಕ್ಟರ್ ಆಗಿದೆ. ಮೆಕ್ಕೆಜೋಳ 1,350 ಹೆಕ್ಟರ್ ಬಿತ್ತನೆ ಆಗಿದೆ, ಆಲ್ಮೇಲದಲ್ಲಿ 785 ಹೆಕ್ಟರ್. ಒಟ್ಟು ಆಲ್ಮೇಲ್ ಮತ್ತು ಸಿಂದಗಿ ಕೂಡಿ 79,500 ಹೆಕ್ಟರ್ ಆಗಿದೆ ಅಂತ ನಾನು. ಕಬ್ಬು 22 ತಾಲೂಕು ಕೂಡಿ 22,050 ಹೆಕ್ಟರ್ ಮೇಲೆ ಕಬ್ಬಿದೆ. ಅದ್ರ ಜೊತೆಗೆ ಮತ್ತೆ ತೋಟಗಾರಿಕೆ ಬೆಳೆ ಇದೆ, ಉಳ್ಳಾಗಡ್ಡೆ ಇದೆ, ಉದ್ದಿದೆ, ತುರ್ಪಾನ್ ಇದೆ, ಶೇಂಗಾ ಇದೆ. ಇವೆಲ್ಲ ಬಿತ್ತನೆ ಆಗಿದೆ. ಇವೆಲ್ಲ ಕ್ಷೇತ್ರ ನೋಡಿದಾಗ ಇವತ್ತು ಕಬ್ಬು ಸಹಿತ ಹಿಡ್ಕೊಂಡು 1,15,1,550 ಹೆಕ್ಟರ್ ಮುಂಗಾರಿ ಬಿತ್ತನೆ ಜೊತೆಗೆ ಕಬ್ಬು ನಾಟಿ ಹಿಡ್ಕೊಂಡು ಬಿತ್ತನೆ ಆಗಿದೆ. ಅವರು ಇವತ್ತು ವರದಿ ಮಾಡಿದ ಹಾನಿ ಕೇಂದ್ರ ಅಂದ್ರೆ 48,317. ನಾನು ಹೇಳ್ತೇನೆ ಪದೇ ಪದೇ, ಬಹುಶಃ ನೀವು ಬಯಲು ಕಪ್ಪು ಬಿಡ್ತೀರಿ, ಕಪ್ಪು ವಿಮಾನದಲ್ಲಿ ಮುಳುಗಿಲ್ಲ, ವಿಮಾನದಲ್ಲಿ ಮುಳುಗಿಲ್ಲ ಕಬ್ಬ. ದ್ರಾಕ್ಷಿ ಸಹಿತ ಮುಳುಗಿಲ್ಲ. ನಮ್ಮ ದೇವಳವನ್ನು ನೋಡೋರಿ 8 ಎಕರೆ ಒಬ್ಬ ದ್ರಾಕ್ಷಿ, ಒಬ್ಬ ಅಂಗಡಿ ಮಾಡಿದ ಕುಟುಂಬದ ದ್ರಾಕ್ಷಿ 8 ಎಕರೆ ಪೂರ್ತಿ ನೀರಲ್ಲಿ ಮುಳುಗಿದೆ. ಬರೇ ಇವರು ಹತ್ತಿ, ತೊಗರಿ, ಮೆಕ್ಕೆಜೋಳ 3 ಹೇಳಿ ಬಿಟ್ಟರು. ಬರೇ ಉಳ್ಳಾಗಡ್ಡೆ ನಮ್ದು ಇದಿಲ್ಲ, ಉದ್ದಿಲ್ಲ, ಹೆಸರಿಲ್ಲ, ಜೊತೆಗೆ ಶೇಂಗಾ ಇಲ್ಲ. ಇವತ್ತು ಹೂ ಬೆಳೆದಿದ್ದಾರೆ ರೈತರು, ಹೂ ಬೆಳೆದ ನಾಶ ಆಗಿದೆ. ತೋಟಗಾರಿಕೆ ಬೆಳೆ ಇವತ್ತು ನಾಶ ಆಗಿದೆ. ಎಲ್ಲ ನೋಡಿದಾಗ ಬಹುಶಃ ನೀವು ಕೊಡುವಂಥದ್ದು ನಾವು ಹೇಳ್ತೀವಿ. ನೀವು ಬಹುಶಃ 40-45% ಇವತ್ತು ಸರ್ವೆ ಮಾಡಿ ಸರ್ವೆ ಕಾರ್ಯ ಲಾಸ್ ತೋರಿಸಿರಿ. 45% ತೋರಿಸಿದ್ರು ತೋಟಗಾರಿಕೆ ಬೆಳೆ ಹಿಡ್ಕೊಂಡು. ನಮಗೆ ಹೇಳ್ತು ನೀವೆಲ್ಲ 100% ಸರ್ವೆ ಮಾಡ್ರಿ, 180% ಲಾಸ್ ತೋರಿಸ್ರಿ. ನೀವು ತೋರಿಸ್ತಾ ಇಲ್ಲ. ನಾವು 80%, ಬರೀ ಕೇವಲ 45-46% ತೋರಿಸ್ತಾ ಇದ್ದೀರಿ. ನಮಗೆ 2 ರೀತಿಯಿಂದ ಕಟ್ಬಿಡ್ತಾರೆ. ಯಾಕಂದ್ರೆ ನೀವು ಲಾಸ್ ತೋರಿಸಿಲ್ಲ ಅಂದ್ರೆ ಇನ್ಶೂರೆನ್ಸ್ ಬರಲ್ಲ, ಬರಲ್ಲ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಬರ್ತಕ್ಕಂಥ NDRF, SDRF ಹಣ ಬರಲ್ಲ. ಪುಣ್ಯತ್ವ ನೀವು ನಿಮ್ ಬಕ್ಕಸ್ ಖಾಲಿ ಕೇಳ್ರಿ, ಕೈ ಎತ್ರಿ. ನಮ್ಮ ಬಕ್ಕಸ್ದವ್ರ ಹಣ ಇಲ್ಲ. ಅದಕ್ಕೆ ನಾವು ಕೇಂದ್ರ ಸರ್ಕಾರ ಕೊಡಬೇಕಂತ ವರದಿಯಾರು ಕಳಿಸ್ರಿ. ಕೇಂದ್ರ ಸರ್ಕಾರಕ್ಕೆ ಕೇಳ್ರಿ, ಒಂದು ದಂಡ ಕಳಿಸ್ರಿ ಅಂತ ಹೇಳಿ. ದಂಡ ಸತ್ಯ ಬಂದ ಧೈರ್ಯ ಮಾಡ್ತಾರೆ. ಅದ್ರ ಬಗ್ಗೆ ವರದಿ ಕೊಡ್ತಾ ಇಲ್ಲ, ಲಾಸ್ ಎಷ್ಟಲ್ಲಿ ತೋರಿಸ್ತಾ ಇಲ್ಲ, ವಾಸ್ತವಿಕ ಸಮೀಕ್ಷೆ ಆಗ್ತಾ ಇಲ್ಲ. ನಿಮ್ಮಿಂದ ನಾವು ಹೇಳೋದಿಷ್ಟೇ, ನಿಮ್ ಶಾಸಕರೇ ಬರೇ ಇವತ್ತು ತಪ್ಪು ದಾರಿ ಹೇಳ್ತಾರೆ, ರೈತರಿಗೆ ತಪ್ಪು ದಾರಿ ಹೇಳ್ತಾರೆ. ಏನು ಹೇಳಿದ್ದಾರೆ? ನಾವು ಲಾಸ್ ಆಗಿದೆ ಹೇಳೋದು. ನೀವು 40-50 ಮಾಡತ್ತೀರಿ, ಬೇಡ 80% ಲಾಸ್ ತೋರಿಸ್ರಿ ರೈತರಿಗೆ. ಅಂದ್ರೆ ಅತಿವೃಷ್ಟಿ ನಾವು ನೋಡೋಣ. ಇವತ್ತು ನಾವು ಏನ್ ಫಾಲ್ಸ್ ನೋಡಿದೆವು, ಮಳೆ ಅಂದ್ರೆ ಸಿಂದಗಿಯಲ್ಲಿ 60%, ಸರಾಸರಿಗಿಂತ 65% ಹೆಚ್ಚಿಗೆ ಮಳೆ ಬಿದ್ದ ಸಿಂದಗಿಯಲ್ಲಿ. ಆಲ್ಮೇಲದಲ್ಲಿ ಸರಾಸರಿಗಿಂತ 70% ಮಳೆ ಬಿದ್ದಿದೆ. ನೀವು ಕೊಟ್ಟ ಮಾಹಿತಿ, ನೀವು ಕೊಟ್ಟಂತ ಮಾಹಿತಿನೇ. ಇಷ್ಟು ಮಳೆ ಬಿಟ್ಟು ನೀವು ಅತಿವೃಷ್ಟಿ ಅಂದ್ರೆ ನೀವು ಡಿಕ್ಲೇರ್ ಮಾಡಲಾದ್ರೆ ಇನ್ನೇನು ಬೇಕಂತ ಹೇಳಿ. ಅದಕ್ಕಾಗಿ ಪುಣ್ಯಾತ್ಮರೈತಿ ಇದು ಇಂಥ ಅತಿವೃಷ್ಟಿ ಒಮ್ಮೊಮ್ಮೆ ಬಂದಿದ್ದಲ್ಲ. 2009 ಬಂದಿತ್ತು. 2009 ಬಂದಂತ ಪರಿಹಾರ ಕಾರ್ಯ ಅವಾಗ ನಮ್ಮ ಸರ್ಕಾರ ಯಾರಿದ್ರು, ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ರು. ಅವರು ಬಜೆಟ್ ನೀಡಿತ್ತು 1 ಲಕ್ಷ ಕೋಟಿ ಇತ್ತು. 2009 1 ಲಕ್ಷ ಕೋಟಿ ಇದ್ದಾಗ ನಾವೇ ನಮ್ಮ ಕ್ಷೇತ್ರದಲ್ಲಿ 8 ಹಳ್ಳಿಗಳು ಸ್ಥಳಾಂತರ ಮಾಡಿದ್ವು. ಈ ಮಾನವೀಯ ಪ್ರವಾಹ ಬಂದಂತ 8 ಹಳ್ಳಿಗಳು, ನಂದಿಗೇರಿ ಇರ್ಬೋದು, ತಾಂಬಾದಂತ ವಾಡೆ ಇರ್ಬೋದು, ಅಲ್ಲೊಂದು ಚಂದ್ರಹಳ್ಳಿ ಇರ್ಬೋದು, ಇಬೂತಹಳ್ಳಿ ಇರ್ಬೋದು, ಗುಡ್ಡಹಳ್ಳಿ ಇರ್ಬೋದು, ರಾಮನಹಳ್ಳಿ ಇರ್ಬೋದು, ಅದರೊಳಗೆ ದೇವಳಗಳು ಭಾಗವಹಿಸ್ತಾ ಇರ್ಬೋದು. ನಿಮಗೆ ಒಂದು ಕುಮಿಸ್ಗೆ ಗ್ರಾಮ ಸ್ಥಳಾಂತರ ಮಾಡ್ರೆ ಪುಣ್ಯಾತ್ಮರ. ನೀವು 3 ಬಜೆಟ್ ಆಗಿದೆ, 3,65,000 ಕೋಟಿ ಬಜೆಟ್ ಇದೆ. 3,86,000 ಕೋಟಿ ಬಜೆಟ್ ಇದ್ರು ಅಂದ್ರೆ 4 ಲಕ್ಷ ಬಜೆಟ್ ಮಾಡ್ರಿ.
ನಾವು 1 ಲಕ್ಷ ಬಜೆಟ್ ಇದ್ದಾಗೆ ಜೋಳಿಗೆ ಹಾಕಿ ನಮ್ಮ ಯಡಿಯೂರಪ್ಪನವರು ಜೋಳಿಗೆ ಹಾಕಿ ಅನೇಕ ಸಂಘ ಸಂಸ್ಥೆಗಳಿಂದ ಸ್ವಾಮೀಜಿಗಳಿಂದ ನಿಮ್ಮ ಮಾಧ್ಯಮ ಅಂತ TV9 ಅಂತದೆ ಇವತ್ತು ಯಾವ ಹೊಸ ಬಡವಣೆ ಕಟ್ಟಿಕೊಳ್ಳುವ ಕೆಲಸವನ್ನು ಮಾಡಿದ್ರು. ನಂತರ ಬಂತು 2019 ಮತ್ತೊಂದು ಅತಿವೃಷ್ಟಿ ಆಯ್ತು. ಅವಾಗಲೂ ಯಡಿಯೂರಪ್ಪ ಅತಿವೃಷ್ಟಿ ಆದರು. ಅವಾಗ ಒಬ್ಬರೇ ಮುಖ್ಯಮಂತ್ರಿ ಕಾಲಿಗೆ ಕಟ್ಕೊಂಡು ಬಂದು ಹೆಲಿಕಾಪ್ಟರ್ ಬಂದು ಬಡ ಹೋಗಿದ್ರು, ಕಾರ್ ಹತ್ತದು, ರೈತರ ಜಮೀನುಗಳಿಗೆ ಹೋದ್ರು. ಯಾವ ಮನೆ ಹೋಗ್ತಂತ ನೀರು ಮನೆ ನೀರು ಯಾವ ಹೋಗ್ತಿದೆ ಕೃಷ್ಣಾ ನದಿಯಿಂದ ಹೋದಾಗ ತಕ್ಷಣ 10,000 ರೂಪಾಯಿ ಕೆಲಸ ಮಾಡಿ ಹಿಂಗೆ ಎಷ್ಟು ಕೊಡ್ತೀರಿ ಹೇಳಿ ಶಾಸಕರೇ? 5,000 ಕೊಟ್ರಿ ಮನೆ ಹೋಗ್ತ ನೀರು ಹೋಗ್ತಾರೆ 5,000 ಕೊಟ್ರಿ. ನಿಮ್ ಬಜೆಟ್ ಇದೀವಿ 3,45,000 ಕೋಟಿ. ಅವಾಗ ಎಟ್ಟಿದ್ರೆ ನಮ್ದು 2019ರಲ್ಲಿ 2,36,000 ಕೋಟಿ ಬಜೆಟ್ ಇದೆ ನಮ್ದು. ಅವಾಗ 10,000 ಕೋಟಿಗೆ ನಾವು ಇದಕ್ಕೆ ನೀವು ಚಾಲೆಂಜ್ ಮಾಡ್ರಿ. ನಿಮ್ ತಾಕತ್ತು ದಮ್ ಇದ್ರೆ ಹೆಚ್ಚಿಗೆ ಪರಿಹಾರ ಕೊಡಿ. ಇಲ್ಲ ಮನೆ ಬಿದ್ದವ್ರಿಗೆ ನಾವು 5 ಲಕ್ಷ ಕೊಟ್ಟಿದ್ದೇವೆ, ನೀವು ಕೊಡ್ತಾ ಇನ್ನು ಬಂದಿದ್ದಪ್ಪ ಕುಮಿಸಿ ಗ್ರಾಮ 6,000 ಕೊಟ್ರ ಅವನಿಗೆ ಮನೆಯಿಂದ ಬಿದ್ದವ್ರಿಗೆ ಸಚಿವ ಕಾಮಗಾರ ಮತ್ತು SC ಅವನಿಗೆ 6,000 ರೂಪಾಯಿ ಕೊಟ್ಟ. ಅವನಿಂದ ಕೇಳಿದ್ರೆ SC ಅವ್ರು ಬಂದಿದ್ರು, ತಹಸೀಲ್ದಾರ್ ಬಂದಿರೋರು, ಸ್ಟಾಕ್ ಬಂದಿದ್ರು. ನೀವು ಅತಿ ಕೊಟ್ಟಿದ್ದೆ ಅಂತಂದ್ರೆ 6,500 ಹೇಳ್ತಾರ. ನಾವು ಅತಿ ಹಣ ಕೊಟ್ಟಿದ್ದು 6,500. ಈಗ ರೈತರ ಬೆಳೆ ಪರಿಹಾರ ಒಂದು ಕೊಟ್ಟಿಲ್ಲ. ಮಳೆ ನೀರು ಹೋಗೋರಿಗೆ, ಡಿಮಾಂಡ್ ನೀರು ಹೋಗೋ ಮನೆ ನೀರು ಹೋಗೋರಿಗೆ 5,000 ಕೊಟ್ಟ. ಅದಕ್ಕೆ ದಯವಿಟ್ಟು ಹೇಳ್ತೀನಿ ಬಹುಶಃ ಶಾಸಕರೇ, ಇವತ್ತು ಬೆಳೆ ತಿರುಚಿ ನಾವೇನು ಒಂದ್ 2 ಪಾಯಿಂಟ್ ಹೇಳೋದು ತಿರ್ಸೋದು ವಾಸ್ತವಿಕ ವರದಿ ಇವತ್ತು ನಾವು ಜನರಿಗೆ ಹೇಳ್ತಾ ಇದ್ದೀವಿ. ನೀವು ನೋಡಿ ಗುಂಡಿಯನ್ನು ಮುಚ್ಚಿ ಕೂಡ ಹಾಕ್ತಾರೆ. ಗುಂಡಿನ ರಸ್ತಾಂತರ ಮಾಡಕ್ಕೆ ನಿಮ್ ಕೈಲಿ ಆಗಲ್ಲ. ಗುಂಡಿಯನ್ನು ಮುಚ್ಚಿರಿ. ಯಾಕಂದ್ರೆ ಉಳಿದಿರೋದೇ ಕಬ್ಬ. ಆ ಕಬ್ಬು ಏನೋ ಫ್ಯಾಕ್ಟ್ರಿಗೆ ಹೋಗೋದು, ದೀಪಾವಳಿ ಕಬ್ಬು ಫ್ಯಾಕ್ಟ್ರಿ ಚಾಲು ಆಗ್ತಾವ. ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ರೈತ ಆ ಕಬ್ಬನ್ನು ಏರಿಸಿ ಫ್ಯಾಕ್ಟ್ರಿ ತಗೊಂಡು ಹೋಗ್ತಾನ. ಹೋದಾಗ ಫ್ಯಾಕ್ಟ್ರಿ ಬಲ್ತಿ ಐತದೆ ಏನು ಅದು ನಿಮ್ ಗುಂಡೆ ಬಿದ್ದ ಬಲ್ತಿ ಆಗ್ಯದ. ಬಲ್ತಿ ಆಗಿದ್ದಾಗ ಫ್ಯಾಕ್ಟ್ರಿ ಮತ್ತೆ ತುಂಬ ಏರ್ಬೇಕಾದ್ರೆ 6,000 ಕೊಡ್ಬೇಕು ರೈತ. ಇಂಥ ಎಲ್ಲ ಅನಾಹುತಗಳು ಆಗ್ತವೆ. ದಯವಿಟ್ಟು ಗುಂಡಿ ಮುಚ್ಚುವಂತ ಕೆಲಸ ಮಾಡ್ರಿ. ನಾವು ಬೇಡಿಕೆ ಅದೇ ಅಷ್ಟೇ, ನಿಮ್ಮ ಹದಗೆಟ್ಟ ರಸ್ತೆಗಳಿಗೆ ಗುಂಡಿ ಮುಚ್ಚುವ ಮಾಡ್ರಿ. ಬಿದ್ದ ಮನೆಗಳಿಗೆ ಹಣ ಕೊಡ್ರಿ. ಸ್ಥಳಾಂತರ ಮಾಡಿ ಬರೀ ಒಂದು ಕುಮಿಸಿ ಗ್ರಾಮ ಸ್ಥಳಾಂತರ ಮಾಡ್ರಿ. ನಾವು 8 ಗ್ರಾಮ ಸ್ಥಳಾಂತರ ಮಾಡಿ ನಿಮ್ಮ ಕೈಲಿ ಒಂದರ ಮಾಡ್ರಿ. ಅದಕ್ಕೆ ಬಹುಶಃ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮರ ಮುಖಾಂತರ ಇವತ್ತು ಅವ್ರಿಗೆ ಚಾಲೆಂಜ್ ಮಾಡ್ರಿ. ನಿಮ್ ಸರ್ಕಾರ 3,86,000 ಕೋಟಿ ಬಜೆಟ್ ಇದೆ. ದೊಡ್ಡ ಬಜೆಟ್ ಮಾಡಿರಿ. ಎಲ್ಲ ನೋಡಿ ಯಾರು ವಿಷಯ ಇನ್ನೊಂದು ಕೈ ಹಾಕಿರಿ. ಅದಕ್ಕೆ ಕಾಡುಗಳು ಇವತ್ತು ಪ್ರಜಾವಣಿ ಪತ್ರಿಕೆ ನಾನು ಓದಿದಾಗ 13 ಲಕ್ಷ ಕಾಡುಗಳು ರದ್ದು ಮಾಡೋದು. ಈ ರಾಜ್ಯದಲ್ಲಿ 13 ಲಕ್ಷ ಕಾಡು. ಇನ್ನ ಎಲ್ಲ ಕಾಡು ರದ್ದು ಮಾಡೋದು. ಕಾಡು ರದ್ದು ಮಾಡಿದ್ರೆ ವಿಷಯ ಆ ರೈತರಿಗೆ ಕಣ್ಣಿನ ಕೇಳೋದು ಯಾಕ್ರಿ ಯಾಕೆ ರದ್ದು ಮಾಡೋದು? ಇನ್ನು ನಮ್ಗೆ ಮ್ಯಾಲಿನ ಸರ್ವಿಲೇಷನ್ 3 ಎಕರೆ 25 ಗುಂಟೆ ಯಾರು ನೀರಾವರಿಗೆ ಅವರಿಗೆ ಆಟೋಮೆಟಿಕ್ ಕಾರ್ಡ್ ರದ್ದು, BPL ಕಾರ್ಡ್ ರದ್ದು, ಅವು APL 7 ಎಕರೆ ಒಣ ಬೇಸಾಯ ಯಾರದ ಅವರು APL ಹೋಗ್ತಾರೆ. BPL ಹೋಗ್ತಾರೆ. ಈ ಕಾರ್ಡ್ ರದ್ದು ಮಾಡೋದು ಹೇಳಲ್ಲ. ಅವಾಗ 10 ಕೆಜಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು 10 ಕೆಜಿ ಕೊಡತ್ರಿ ಇಲ್ಲ. ಈ ಕೊಡಂತದ 5 ಕೆಜಿ ನಮ್ಮ ಕೇಂದ್ರ ಸರ್ಕಾರ ಮೋದಿ ಅವರು ನೀವು 5 ಕೆಜಿ ಕೊಡುವಂತಂದ್ರೆ ಈ ಸಲ ಕೊಡಲು ಅಕ್ಕಿ ಕೆಲಸ ಕೊಡಲಾಗಿರ್ತದ್ರು. ಈಗ ಪ್ರಹ್ಲಾದ್ ಜೋಶಿ ಒಪ್ಪಿ 3 ತಿಂಗಳಿಂದ ಕೊಡ್ಲಾಗ್ತಾರ. ಚಂದ 6 ತಿಂಗಳಿಗೆ ಕೊಡತ್ತಾರ. ಈಗ ಬಿಟ್ಟು ಅದು ಕೊಡೋದು ಬಿಟ್ಟು ಅದು ಎಲ್ಲಿ FC ಯಾವಾಗ ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಖರೀದಿ ಮಾಡೋದು. ಅಲ್ಲಿ ಅವ್ರು ಏನು ಕಮಿಷನ್ ಸಿಗಲ್ಲ. ಅಲ್ಲಿ ಖರೀದಿ ಮಾಡೋದು. ಇಲ್ಲಿ ಏನು ಮಾಡೋದಿಲ್ಲ. 2 ಕೆಜಿ ಸಕ್ಕರೆ ಆತ, 1 ಕೆಜಿ ಎಣ್ಣೆ ಆತ, 1 ಸರಿ ಮತ್ತೇನು ಉಪ್ಪು ಅಂತ. ಈಗ 5 ಕೆಜಿ ಬಲ್ಲಿ ಅದು ಕಿತ್ತು ಕೊಡ್ತಾರ. ಕಮಿಷನ್ ಸಿಗೋರು ಹುಡುಗರು ಕಮಿಷನ್ ಹೊಡಿತೀಯಲ್ಲ. 5 ಕೆಜಿ ಅಕ್ಕಿ ಕೊಡ್ರಿ. ಇದು 5 ಕೆಜಿ ಕೊಡ್ತಾರೆ. ನೀವು 5 ಕೆಜಿ ಕೂಡಲ್ಲ ಹೇಳಿಲ್ಲ. 10 ಕೆಜಿ ಅಂತ ಬಾಯಿ ಹೇಳಿದ್ರಿ ಕೂಡಲ್ಲ. ಯಾಕೆ ಕೊಡೋದು? ಅದು ಬಿಟ್ಟಿದ್ರಿ. ಇದು ಕಮಿಷನ್ ಖಾಲಿ ಹೇಳಿದ್ರಿ. ದಯವಿಟ್ಟು ಅಂತ ಅನ್ಯ ರೈತರಿಗೆ ಒಂದು ಕಡೆ ಬಡವರಿಗೆ ಸತ್ತು ಹೊಡೆದು, ರೈತರಿಗೆ ಈ ರೀತಿ ಸತ್ತು ಹೊಡೆದು, ಅದು ದಯವಿಟ್ಟು ಹೇಳ್ತೀನಿ ಪರಿಹಾರ ಕೊಡುವಂತ ಕೆಲಸ ಲಕ್ಷಣ ಆಗಬೇಕು. ಇವತ್ತು ಸಮರ್ಪಕ ವಾಸ್ತವಿಕವಾಗಿ ಸಮೀಕ್ಷೆ ಆಗ್ಬೇಕಂತ ನಮ್ಮ ಆಗ್ರಹ. ನಾವು ಹೇಳಿದೆವು ನಿನ್ನೆ SC ಅವ್ರು ಬಂದವರು, ಸರ್ ಹೇಳ್ರಿ ದಯವಿಟ್ಟು ಎಲ್ಲ ನಾವು ಎಷ್ಟು ಎಲ್ಲ ರೈತ ಕೊಟ್ಟಿವಿ ಅಂತ ಸರ್. ನಿಮ್ಮ DC ಅವ್ರು ಕಳಿಸ್ರಿ,
ನಮ್ಮ ರೈತರ ಹಣ ಅಕೌಂಟಿಗೆ ಏನು ಜಮಾ ಮಾಡ್ತಾರೆ ಅಂತ ಹೇಳಿ ಆ ಹೇಳಿ ನಾವು ಧರಣಿಯನ್ನು ಇಟ್ಟುಕೊಟ್ಟಿವಿ. ನಾವು ಅಕೌಂಟ್ ಹೇಳಿ 2ನೇ ತಾರೀಕು ಒಳಗಾಗಿ ನಾವು ಅಕೌಂಟಿಗೆ ಜಮಾ ಮಾಡಿದ್ವಿ ಅಂತ ನಮ್ಮ DC ಅವ್ರು ಬಂದು ಹೇಳಿ ನಾವು ಧರಣಿಯನ್ನು ಇಟ್ಟುಕೊಟ್ಟಿದ್ದೇವೆ. ಈಗ ನೀವು ಏನೋ ಅದಕ್ಕೂ ಬಂದು ಹೇಳೋದಾಗಲಿಲ್ಲ. ಅದು ನಮ್ಮ ಏನೆಲ್ಲ ಉಗ್ರ ಸ್ವರೂಪ ನಮ್ಮ ಹೋರಾಟ ಪ್ರಾರಂಭ ತಹಸೀಲ್ದಾರ್ ಆಫೀಸ್ ಮುಂದೆ ನಮ್ಮ ಹೇಳಿ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಎಲ್ಲ ನೋಡಿ ಇಷ್ಟು ದಿನ ನೀವು ನೋಡ್ಲಿಕ್ಕೆ ಇಡ್ತಾನೆ. ಅವು ಇಲ್ಲೇ ಇದ್ದು ನಮ್ಮ ಬಸವಣ್ಣಗಳು ಮತ್ತೆ ಇವೇ ಬಸವಣ್ಣ ಮತ್ತೆ ಏನೋ ಆಕಳು ಗೋಮಾತೆ ಎಲ್ಲ ನಮ್ಮಲ್ಲೇ ಇದ್ದವು. ನಮಗೂ ಅನ್ಯಾಯ ಬಂದು ಕೂತಿದ್ದಾರೆ ಇಡ್ತಾನೆ ಅವು ಇಲ್ಲೇ ಕೂತಿದ್ವು. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಅದ್ರ ಮೇಲೆ ಇದಕ್ಕೂ ನೀವು ಮಾಡಿಲ್ಲ ಅಂದ್ರೆ ಇನ್ನು ಅದ್ರ ಜೊತೆಗೆ ರಸ್ತೆಗಳು ಬಂದ್ ಮಾಡ್ಬೇಕಾಗ್ತದೆ ಅಲ್ಲಿ ಅದಕ್ಕೆ ದಯವಿಟ್ಟು ಆದಷ್ಟು ಶೀಘ್ರ ನಮ್ಮ ರೈತರ ಅಕೌಂಟ್ಗಳಿಗೆ ಹಣ ಕೊಡುವಂತ ಕೆಲಸ ಆಗ್ಬೇಕು ಅಂತೇಳಿ ವಿನಂತಿಯ ಮಾತುಗಳನ್ನ ಹೇಳಿ ಆಗ್ರಹದ ಪೂರ್ವಕ ನಾನು ಮಾತುಗಳನ್ನು ಹೇಳುವಂತ ಕೆಲಸವನ್ನು ಮಾಡ್ತೀನಿ. ಅದು ನೋಡ್ರಿ, ನೆರೆ ಮಹಾರಾಷ್ಟ್ರದಾಗ ಹೆಕ್ಟರ್ಗೆ 47,000 ಕೊಟ್ರು. ಅಲ್ಲಿಂದ ಅಲ್ಲಿ ಘೋಷಣೆ ಮಾಡಿದಟ್ಟು 31,000 ಕೋಟಿ. ಇವ್ರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ದು 2,000 ಕೋಟಿ. ಬರೀ 2,000 ಕೋಟಿ ಅಂತ ನೆರೆ ಪರಿಹಾರ. ನಾವು ಮೊನ್ನೆ ಒಂದು ಚಿಕ್ಕವಳಿ ಗ್ರಾಮಕ್ಕೆ ಹೋದಾಗ ಅವನು ಭೀಮಾ ನದಿ ಬಂದಾಗ ಪೂರ್ತಿ ಒಂದು 3 ಜಮೀನುಗಳು ಬಿರಾದರ ಕುಟುಂಬದ್ದು ಪೂರ್ತಿ ಹತ್ತಿ ಬಿಟ್ಟಿದ್ದ. ಅದು ಭೀಮಾ ನದಿ ಬಂದು ಇಳಿದು ಹೋಗಿ ನಾನು ಅದೇ ರಸ್ತೆಯಲ್ಲಿ ಬರ್ತಾ ಇದ್ದೆ. ಬಂದಾಗ ನೋಡಿದ ನಾನು ಒಳಗಿಳಿದು ಹೋದಾಗ ಪೂರ್ತಿ ಕಪ್ಪಾಗಿಬಿಟ್ಟಿತ್ತು. ಆ ಹತ್ತಿ ಕಪ್ಪಾದ ಖುಷಿ ಅವಾಗಿನ ಘೋಷಣೆ ಅತಿವೃಷ್ಟಿ ಆಗಿದ್ದಿಲ್ಲ. ಬರೀ ಭೀಮಾ ನದಿ ಬಂದು ಅದು ಆ ರೀತಿ ಹತ್ತಿ ಪರಿಣಾಮ ಆಗಿತ್ತು. ಅಂದಾಗ ಖುಷಿ ಅದು ನಾನು ಹತ್ತಿ ಫೋಟೋ ಹೊಡ್ಕೊಂಡು ನಾನು ತಹಸೀಲ್ದಾರಿಗೆ DC ಅವರಿಗೆ ಕಳ್ಸ ಬಂದಾಗ ಮುಂದೆ ಒಂದು ನೆರೆಹೊಳೆ ಬಂದ ಮತ್ತೆ ಹೋದ ಆ ಜಮೀನಕ್ಕೆ. ಆ ಜಮೀನು ಮಾಲಕ ಹತ್ತಿ ಕಿತ್ತಿ ಬಿಟ್ಟಿದ್ದ. ಏನು ಯಾಕ್ರಿ ಕಿತ್ತೀರಿ ನಮ್ಗೆ ನಾಳೆ ಪರಿಹಾರ ಬರ್ತದೆ. ಏನ್ ಸರ್ಕಾರ, ಈ ಸರ್ಕಾರ ಮೇಲೆ ನಮ್ಗೆ ನಂಬಿಕೆ ಇಲ್ರಿ. ನಮ್ಗೇನೋ ಉಳಿದಿದ್ದೇನಾದ್ರೆ ಕಡಿಗೆರೆ ಹರಿಗೆರೆ ನಾ ಕಡೆ ಗೋಧಿಯರಿ ಬಿದ್ದು ಹೋಗ್ತೇನೆ, ಕಡ್ಲೇರಿ ಬಿದ್ದು ಹೋಗ್ತೇನೆ. ಪೂರ್ಣಾತ್ಮರ ನಿಮ್ಮ ಸರ್ಕಾರ ಮೇಲೆ ನಿಮ್ಮ ರಾಜಕಾರಣ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ರೆ ರೈತ ಆ ರೀತಿ ಇವತ್ತು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದಕ್ಕೆ ದಯವಿಟ್ಟು ರೈತ ಇವತ್ತು ಸರ್ಕಾರ ಮೇಲೆ ನಂಬಿಕೆ ಬರಬೇಕಾದ್ರೆ ಆದಷ್ಟು ಬೇಗನೆ ಅವನ ಅಕೌಂಟ್ಗಳಿಗೆ ಹಣ ಹಾಕಿ ನಾನು ಆಗ್ರಹಪೂರ್ವಕ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.